ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆದಿದೆ. ಪೊಲೀಸರ ಎದುರಲ್ಲೇ ಆಸ್ಪತ್ರೆ ವಾರ್ಡ್ನಲ್ಲೇ ಪ್ರಕಾಶ್ ಎಂಬಾತ ಹಲ್ಲೆ ಮಾಡಿದ್ದಾನೆ. ತನ್ನ ಪತ್ನಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಕ್ಕೆ ಪ್ರಶ್ನೆ ಮಾಡಿದ ವ್ಯಕ್ತಿ ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ಸಾರ್ವಜನಿಕರ ಎದುರಿನಲ್ಲೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲಾಗಿದೆ. ಗಂಡ ಹೆಂಡತಿಯರ ಜಗಳವಾಗಿ ಹಲ್ಲೆಗೊಳಗಾಗಿದ್ದ ಸ್ನೇಹಿತೆಯನ್ನ ಮಹಿಳೆಯೊಬ್ಬರು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನನ್ನ ಹೆಂಡತಿಯನ್ನ ಯಾಕೆ ಆಸ್ಪತ್ರೆಗೆ ದಾಖಲಿಸಿದೆ ಎಂದು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡ್ತಾ ಇದ್ದಂತೆ ನನ್ನ ಹೆಂಡತಿಯನ್ನ ಯಾಕೆ ಆಸ್ಪತ್ರೆಗೆ ದಾಖಲಿಸಿದೆ ಎಂದು ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡ್ತಾ ಇದ್ದಂತೆ ವ್ಯಕ್ತಿಯನ್ನ ಪೊಲೀಸರು ಎಳೆದುಕೊಂಡು ಹೋಗಿದ್ದಾರೆ. ಈಗಾಗಲೇ ಈ ಕುರಿತಂತೆ ಶಿವಮೊಗ್ಗದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದ್ದು ಪೊಲೀಸರು ಆರೋಪಿಯನ್ನ ಬಂಧಿಸಿಲ್ಲ ಎಂದು ದೂರು ದಾಖಲಾಗಿದೆ. ಸೀರಿಯಸ್ ಆಗಿ ಹೇಳ್ತೀನಿ, ನಾವು ಒಳಗೋಗಕ್ಕೂ ರೆಡಿ. ಇನ್ನು ಹೋಗ್ತೇ ಇಲ್ಲ. ನಾನು ಅವಳು ಚೆನ್ನಾಗಿ ಇಟ್ಕೋಬೇಕು ಅಂತ ನನ್ಗೆ ಗೊತ್ತಿಲ್ಲ. ನೀನು ಹೋಗ್ತೇ ಇಲ್ಲ ಏನ್ ಮಾಡೋಣ ಹೇಳು. ಏನಾಯ್ತು ಗೊತ್ತಾ, ಇವ್ರು ನಮಗೆ ಸಂಬಂಧ ಇಲ್ಲ, ಫ್ಯಾಮಿಲಿಗೆ ಸಂಬಂಧ ಇಲ್ಲ. ಹೆಂಡತಿ ಅವ್ರು ಯಾರು ಸಂಬಂಧ ಇಲ್ಲ ನನ್ನ ಮಗ. ಹೋಗ್ತಾ ಇರಿ ಅಂತ ನಾನೇನ್ ಹೇಳ್ದೆ ಗೊತ್ತಾ, ನೋಡಿ ಇಲ್ಲಿ ಅವಳು ಕೆಟ್ಟಿರೋದು ಇಲ್ಲಿದೆ ಸಾಕ್ಷಿ. ಅವ್ರು ಅವಳು ಕಳಿಸ್ತೀನಿ. ಹೊರಗೋಗಿ ನೀನೇಕೆ ಬರೋದು? ಇವಳೆ ಹೇಳ್ಕೊಟ್ರದು, ಉಪಕಾರ ಮಾಡೋದಕ್ಕೆ ಹೋದ್ರೆ ಅಪಕಾರ ಆಗತ್ತೆ ಅಂತಾರಲ್ಲ, ಇದೇ ಇರಬಹುದು. ಮನೆಯಲ್ಲಿ ಗಂಡ ಹೆಂಡತಿಯರ ಜಗಳ ಆಗಿದೆ. ಹೆಂಡತಿ ಹಲ್ಲೆಗೊಳಗಾಗಿದ್ದಾಳೆ. ಹಾಗಾಗಿ ಹಲ್ಲೆಗೊಳಗಾದಂತಹ ಮಹಿಳೆಯನ್ನ ಆಕೆಯ ಸ್ನೇಹಿತೆ ಕರೆದುಕೊಂಡು ಬಂದು ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವಿಚಾರ ತಿಳಿದಂತಹ ಗಂಡ ಕೂಡ ಮೆಗ್ಗಾನ್ ಆಸ್ಪತ್ರೆಗೆ ಬಂದಿದ್ದಾನೆ. ಅಲ್ಲಿ ಮಾತಿನ ಜಟಾಪಟಿ ನಡೆದಿದೆ. ಆ ಸ್ಥಳದಲ್ಲಿ ದಾಖಲಾಗಿರುವಂತಹ ಮಹಿಳೆಯ ಸ್ನೇಹಿತೆ ಅಂದ್ರೆ ಆಸ್ಪತ್ರೆಗೆ ಹಲ್ಲೆಗೊಳಗಾದ ಮಹಿಳೆಯನ್ನ ಯಾರು ದಾಖಲಿಸಿದ್ರೋ ಅವರು ಕೂಡ ಆ ಸ್ಥಳದಲ್ಲೇ ಇದ್ದಾರೆ. ತನಿಖೆಯನ್ನ ನಡೆಸೋದಕ್ಕೆ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತಿನ ಆವೇಶದಲ್ಲಿ ಗಂಡ ಪ್ರಕಾಶ್ ಎಂಬಾತ ಹಲ್ಲೆ ಮಾಡಿದಂತಹ ವ್ಯಕ್ತಿ ಆತನ ಪತ್ನಿಯನ್ನ ಯಾಕೆ ನೀನು ಆಸ್ಪತ್ರೆಗೆ ಸೇರಿಸಿದೆ ಅಂತ ಹೇಳಿ ಪತ್ನಿಯ ಸ್ನೇಹಿತೆಗೆ ಹಲ್ಲೆ ಮಾಡಿದಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಸಾರ್ವಜನಿಕರ ಎದುರಿನಲ್ಲೇ ತನ್ನ ಪತ್ನಿಯ ಸ್ನೇಹಿತೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ. ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಂದನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ. ಸಾರ್ವಜನಿಕರ ಎದುರಿನಲ್ಲೇ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಪ್ರಕಾಶ್ ಎಂಬಾತ ತನ್ನ ಪತ್ನಿಯ ಸ್ನೇಹಿತೆಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಗಂಡ ಹೆಂಡತಿಯರ ಜಗಳವಾಗಿ ಹಲ್ಲೆಗೊಳಗಾದ ಸ್ನೇಹಿತೆಯನ್ನ ಮಹಿಳೆಯೊಬ್ಬರು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ನನ್ನ ಹೆಂಡತಿಯನ್ನ ನೀನು ಯಾಕೆ ಆಸ್ಪತ್ರೆಗೆ ದಾಖಲಿಸಿದೆ ಅಂತ ಹೇಳಿ ಮಹಿಳೆಯ ಮೇಲೆ ಪ್ರಕಾಶ್ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡ್ತಾ ಇದ್ದಂತೆ ವ್ಯಕ್ತಿಯನ್ನ ಪೊಲೀಸರು ಎಳೆದುಕೊಂಡು ಹೋಗಿದ್ದಾರೆ. ಪ್ರಕಾಶ್
ತನ್ನ ಪತ್ನಿಯ ಸ್ನೇಹಿತೆಯ ಮೇಲೆ ಹಲ್ಲೆ ನಡೆಸುವಾಗ ಬೈಯುವಾಗ ಪೊಲೀಸರು ಅಲ್ಲೇ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಪ್ರಕಾಶ್ನನ್ನ ಎಳೆದುಕೊಂಡು ಹೋಗಿದ್ದಾರೆ. ಈಗಾಗಲೇ ಈ ಕುರಿತಂತೆ ಶಿವಮೊಗ್ಗದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಆದ್ರೆ ಪೊಲೀಸರು ಆರೋಪಿಯನ್ನ ಇನ್ನೂ ಕೂಡ ಬಂಧಿಸಿಲ್ಲ ಅಂತ ಹೇಳಿ ದೂರಲಾಗ್ತಾ ಇದೆ. ಸೀರಿಯಸ್ ಆಗಿ ಹೇಳ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ. ನಾವು ಒಳಗೋಕ್ಕೂ ರೆಡಿ. ಇನ್ನು ಹೋಗ್ತೇ ಇಲ್ಲ ಏನಿಲ್ಲ. ನಾನು ಅವಳು ಚೆನ್ನಾಗಿ ಇಟ್ಕೋಬೇಕು ಅಂತ ನನ್ಗೆ ಗೊತ್ತಿಲ್ಲ. ನೀನು ಹೋಗ್ತೇ ಇಲ್ಲ ಏನಿಲ್ಲ, ಹೋಗ್ತೇ ಇಲ್ಲ ಏನ್ ಮಾಡೋಣ ಹೇಳು. ಏನಾಯ್ತು ಗೊತ್ತಾ, ಇವ್ರು ನಮಗೆ ಸಂಬಂಧ ಇಲ್ಲ, ಫ್ಯಾಮಿಲಿ ಸಂಬಂಧ ಇಲ್ಲ. ನೀವೇನಾಗ್ಬೇಕು? ಹೆಂಡತಿ ಅವ್ರು ಯಾರು ಸಂಬಂಧ ಇಲ್ಲ. ಸಂಬಂಧ ಇಲ್ಲ ನನ್ ಮಗ ಹೋಗ್ತಾ ಇರಿ ಅಂತ ನಾನೇನ್ ಹೇಳ್ತಾ ಗೊತ್ತಾ, ಇವನು ಬಟ್ಟೆ ಚೇಂಜ್ ನಾನು ಸೈನ್ ಹಾಕಿದ್ದೀನಿ. ಹಾರ್ಟ್ ಪೇಷಂಟ್ಸ್ ಎಲ್ಲ ಇದ್ದಾರೆ. ಅಪರಾಧ ಆಗ್ಬೇಕಾಗತ್ತೆ. ನೋಡಿ ಇಲ್ಲಿ ಅವಳು ಕೆಟ್ಟಿರೋದು ಇಲ್ಲಿದೆ ಸಾಕ್ಷಿ. ಅವ್ರು ಅವ್ರು ಕಳ್ಸಿ ಅವಳು ಕಳಿಸ್ತೀನಿ.